ನೋಡೋದು ಅಲ್ಲಿ ಇಲ್ಲೆಲ್ಲ ಬಿಟ್ಟಿದ್ದಾರೆ ಸರ್. ಅದು ನಮ್ದೆಲ್ಲ ಗೊತ್ತಿಲ್ಲ, ಊರಿಂದ ಬರ್ತಾ ಇದೆ ನೀರು. ಇಲ್ಲಪ್ಪ, ಇಲ್ಲಿ ಬರುತ್ತೆ ಸರ್, ಕಾಮನ್ ಅಂಜಲ್ ಬಂದೇ ಬರುತ್ತೆ ಸರ್, ಬಂದೇ ಬರುತ್ತೆ ಲಿಮಿಟ್ ಅಲ್ಲದು. ಇದೆಲ್ಲ ಸೈಂಟಿಫಿಕ್ ಡಿಸ್ಕೋಪ್ ಸರ್, ಸೈಂಟಿಫಿಕ್ ಅಲ್ಲ ಸರ್, ಅದು ಆ್ಯಕ್ಚುಲಿ ಪೈಪ್ ಮಾಡ್ತಾ ಇದ್ದೀವಿ. ನಾನು ರೈತ, 10 ವರ್ಷದ ಮಾಡಿದ್ರೆ ಜಮೀನ್ ಆಚೆ ಹೋಗಿ ಮಾತಾಡೋ ನೀನು. ನಮ್ಮ ಜಮೀನು ಆಚೆ ಹೋಗ, ನೀನು ಹೋಗ, ಹೊರಗಡೆ ಹೋಗ, ಹೋಗ ಜಮೀನ್ ಆಚೆ ಹೋಗ ನೀನು. ಜಮೀನಾಗ ಬರ್ಬೇಡ ಅಂತ ಯಾರು ಹೇಳಕ್ ಆಗಲ್ಲ, ಹೇಳಬಾರ್ದು. ಒಂದು ಹೇಳ್ತೀನಿ ಕೇಳು, ಎಲ್ಲ ಅವ್ರದೇ ಜಮೀನೊಳಕ್ಕೆ ಯಾರು ಬರ್ಕೂಡ್ದು ಅನ್ನಬಾರ್ದು. ಯಾಕಂದ್ರೆ ನಾನು ಹೇಳೋವರೆಗೂ ಕೇಳಯ್ಯ. ಅಧಿಕಾರಿಗಳು ಬಂದವ್ರು ಬಾಯಿ ಮುಚ್ಕೊಂಡಿರ ಎಲ್ಲಾರ್ದು ಜಮೀನೇ, ಯಾರು ಓಡಾಡ್ದ ಇರಲ್ಲ, ಸುಮ್ಮನೆ ಇರ್ಬೇಕು. ಜಮೀನಾಗ ಬರ್ಬೇಡ ಅಂತ ಹೇಳ್ಬಾರ್ದು. ಬೆಳಗ್ಗೆ ನೀನು ಮದುವೆ ಬರಕ್ಕಾಗಲ್ಲ ಏನೇನು ಮಾತಾಡ ಕೊಡ್ತೀನಿ ಸರ್. ಈ ವಾದ ಮಾಡ್ಬಾರ್ದು. ಏನು ಇವ್ರು ತರದು ಅವ್ರಿಗೆ ಬಂದಾಗಲ್ಲ, ಇವರು ತರಂದು ಬನ್ನಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಬೈರಸಂದ್ರ ಗ್ರಾಮದಲ್ಲಿ ಏನು ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡ್ತಿರುವಂಥ ಒಂದು ಸ್ಥಳವನ್ನು, ಆ ಸ್ಥಳದಲ್ಲಿ ಸಾಕಷ್ಟು ಒಂದು 10 ರಿಂದ 12 ವರ್ಷಗಳಿಂದ ಹಂದಿ ಸಾಕಾಣಿಕೆ ನಡೀತಾ ಇದೆ. ಸೊ ಹಂದಿ ಸಾಕಾಣಿಕೆ ಈ ಜಾಗದಿಂದ ಸಂಪೂರ್ಣವಾಗಿ ಅಕ್ಕಪಕ್ಕದ ಮನೆಗಳಿಗೆ, ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಅಕ್ಕಪಕ್ಕದ ಮನೆಗಳಿಗೆ ದುರ್ವಾಸನೆ ಬೀರೋದ್ರ ಮೂಲಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ಒಂದು ದೂರಿನ ಮೇಲೆ ಸೊ ನಾವು ಮತ್ತು ನಮ್ಮ ತಾಲೂಕು ಪಂಚಾಯತ್ ಕರ್ನಾಟಕ ಅಧಿಕಾರಿಗಳು ಎಲ್ಲರೂ ಸೇರಿ ಸ್ಥಳವನ್ನು ಒಂದು ಪರಿಶೀಲನೆ ಮಾಡಿದ್ದು. ಸೊ ಈಗಾಗಲೇ ಈ ಒಂದು ಹಂದಿ ಸಾಕಾಣಿಕೆದಾರರ ಮೇಲೆ ದೂರುಗಳು ಕೂಡ ದಾಖಲಾಗಿದ್ದಾವೆ. ಜೊತೆಗೆ ಕೋರ್ಟಲ್ಲಿ ಕೂಡ ಒಂದು ಪ್ರಕರಣ ವಿಚಾರಣೆ ನಡೀತಾ ಇದೆ. ಸೊ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ನಮ್ಮ ಒಂದು ಪರಿಸರ ವಾಯುಮಾಲಿನ್ಯ ನಿಯಂತ್ರಣ ಇಲಾಖೆಯವರು ವಿಸಿಟ್ ಮಾಡಿ, ಪರಿಸರ ಬೋರ್ಡ್ ಅವ್ರ ಒಂದು ವಿಸಿಟ್ ಮಾಡಿ ಅವ್ರ ವಿಸಿಬಿಲಿಟಿ ರಿಪೋರ್ಟು ತರಿಸ್ಕೊಂಡ್ಮೇಲೆ ಅವ್ರದ್ದೇನು ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಆಧಾರ ಮೇಲೆ ಮುಂದಿನ ಕ್ರಮ ವಹಿಸ್ರಿ ಅಂತೇಳಿ ಹೈಕೋರ್ಟ್ ನಿರ್ದೇಶನ ಇರೋದ್ರಿಂದ ಸೊ ನಾವು ಈಗ ಸೋಮವಾರ ದಿನ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ನಾನು ತಿಳಿಸಿದ್ದೀವಿ. ನಾವು ಮತ್ತು ಇಒ ಸೇರಿಕೊಂಡು ಸೊ ಕೂಡಲೇ ಭೇಟಿ ಮಾಡಿ ಸೊ ಅಲ್ಲಿರುವಂಥ ಒಂದು ಏನು ದುರ್ವಾಸನೆ ಜನಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ ಬಗ್ಗೆ ಅವರಿಂದ ವರದಿಯನ್ನು ತರಿಸ್ಕೊಳ್ತೀವಿ. ಆಗಲೇ ಸೊ ಸದರಿಯವ್ರ ಮೇಲೆ ಈಗ ಒಂದು ಸಂಬಂಧಪಟ್ಟಂಥ ಠಾಣಾ ವ್ಯಾಪ್ತಿನಲ್ಲಿ ಅವ್ರ ಮೇಲೆ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಸೊ ರಿಪೋರ್ಟ್ ಬಂದ ಮೇಲೆ ನಾವು ಮತ್ತು ಇಒ ಅವರು ಸೇರಿಕೊಂಡು ಮುಂದಿನ ಕ್ರಮ ವಹಿಸ್ತೀವಿ. ಇದರ ವಿಸಿಟ್ ಮಾಡಿದ್ದೀವಿ. ಇನ್ನು ಅವ್ರ ಹತ್ರ ಅನುಮತಿ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ವೆರಿಫೈ ಮಾಡ್ತೀವಿ. ಅದು ದೃಢೀಕರಣ ಏನು ನಾವು ಕೊಟ್ಟಿರೋದು ಅಥವಾ ಏನು ಫೋರ್ಜರಿ ಆಗಿದೆ ಚೆಕ್ ಮಾಡಿಸ್ತೀವಿ. ಆಮೇಲೆ ಹೈಕೋರ್ಟಲ್ಲಿ ಡೈರೆಕ್ಷನ್ಸ್ ಇದೆ, ಏನು ಪೊಲ್ಯೂಷನ್ ಕಂಟ್ರೋಲ್ ಕೂಡ ವಿಸಿಟ್ ಮಾಡಿ ಅದ್ರದ್ದೇನು ರಿಪೋರ್ಟ್ ಕೊಡಿ, ಅವರೇನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಎಷ್ಟು ಅಂತ ಹೇಳ್ಬಿಟ್ಟು ಆ ರಿಪೋರ್ಟ್ನ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತೀವಿ. ಏನು ಕೋರ್ಟ್ ಮತ್ತೆ ನಿರ್ದೇಶನ ಕೊಡುತ್ತೆ ಅದರ ಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ.